ಹಾಯ್ ನಮಸ್ಕಾರ. ಇದೇ ನನ್ನ ಫಸ್ಟ್ ಬ್ಲಾಗು. ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ನೋಡಿದ್ರೆ ಯೂನಿವರ್ಸಿಟಿಗೆ ಹೋದೆ. ಅಲ್ಲಿ ಫಸ್ಟ್ ಆರ್ಡ್ರ್ ಬಿದ್ದಿದ್ದೆ ಡೆಲಿವರಿ ಬಾಯ್ದು ಹೆಲ್ಮೆಟ್ನ ಡೆಲಿವರಿ ಕೊಡಬೇಕಾಯ್ತು. ನೋಡಿ, ಇದೇ ದುಡ್ಡು ಹೆಲ್ಮೆಟ್ಟು. ಚೆನ್ನಾಗಿದೆ, ಒಳ್ಳೆ ಸ್ಪೋರ್ಟ್ಸ್ಗಳಿಗೆ ಸೂಪರಾಗಿ ಓಡಿಸ್ಬೋದು. ಇದು ಸ್ಪೋರ್ಟ್ಸ್ಗಳಿಗೆ ಯೂಸ್ ಆಗುತ್ತೆ. ಇದನ್ನು ಎತ್ಕೊಂಡು ಈಗ ಕತ್ರಿಗುಪ್ಪೆ ರೋಡ್ಗೆ ಹೋಗ್ಬೇಕು. ಏನೇನೋ ಮಾತಾಡ್ತಾ ಇದ್ದೇನೆ ಅಂದ್ಕೊಂಬಿಡಿ. ಅದರಲ್ಲಿ ನಾನೇ ಮಾತಾಡ್ತಾ ಇರೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ, ಹೆಲ್ಮೆಟ್ ಮಾತ್ರ ಮಸ್ತಾಗಿದೆ. ಸೂಪರ್ ಹೆಲ್ಮೆಟ್ಟು. ಸ್ಪೋರ್ಟ್ಸ್ ಗಾಡಿಗಳಿಗೆ R15 ಅಥವಾ ಬೇರೆ ಡ್ಯೂಕ್ ಗಾಡಿಗಳಿಗೆಲ್ಲ ಸೂಪರ್ ಮ್ಯಾಚಿಂಗ್ ಆಗೋ ಹೆಲ್ಮೆಟ್ ಇದು. ಇದನ್ನು ಎಲೆಕ್ಟ್ರಿಕ್ ಗಾಡೀಲಿ ಹಾಕೊಂಡು ಹೋಗ್ತಾ ಅಂತೂ ಇಂತೂ ಈ ಥರ ರೆಡಿಯಾಗಿ ಹೆಲ್ಮೆಟ್ ವೇರ್ ಮಾಡಿಕೊಂಡು ಹೊರಟೇ ಬಿಟ್ಟೆ ಡೆಲಿವರಿ ಕೊಡೋಕ್ಕೆ. ರೈಡ್ ಸ್ಟಾರ್ಟ್ ಮಾಡಿದ ತಕ್ಷಣ ಗಾಡಿ ಗಡ 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 ಅಂತ ನಡ್ತಿತ್ತು. ಯಾಕಂದರೆ ಸ್ಟ್ಯಾಂಡ್ಗೆ ವೇರ್ ಮಾಡಿದೆ ಮೊಬೈಲ್ನ. ನನ್ನ ಹತ್ರ ಯಾವುದೇ ಹೆಲ್ಮೆಟ್ ಕ್ಲಿಪ್ ಇರಲಿಲ್ಲ, ಹೆಲ್ಮೆಟ್ ವೇರಿಂಗ್ ಸ್ಟ್ಯಾಂಡು ಇರಲಿಲ್ಲ. ಅದರಿಂದ ಈ ಥರ ಹೊರಟೆ. ನೋಡಿದ್ರೆ ಗಾಡಿ ಗಡ ಗಡ ಅಂತ ನಡುಕ್ತಾಯಿತ್ತು. ಆಮೇಲೆ ನೋಡಿದ್ರೆ ಹೆಲ್ಮೆಟ್ ಕ್ಲಿಪ್ಪೇ ಹಾಕ್ಕೊಂಡಿರಲಿಲ್ಲ. ಹೆಲ್ಮೆಟ್ ಕ್ಲಿಪ್ನ ಹಾಕ್ಕೊಂಡು ಕರೆಕ್ಟಾಗಿ ವೇರ್ ಮಾಡಿಕೊಂಡು ನಾನು ಬಂದಿದ್ದೆ ಯೂನಿವರ್ಸಿಟಿಯಿಂದ ಹೊರಗಡೆ. ನೋಡಿ, ಈಗ ಇನ್ನೇನು ಯೂನಿವರ್ಸಿಟಿಯಿಂದ ಹೊರಗಡೆ ಬರಬೇಕು. ಇದು ಬಂದು ನಾನು ಬೆಳಗ್ಗೆ ಸೆಕೆಂಡ್ನೇ ಆರ್ಡ್ರ್ ತೊಗೊಂಡಾಗ ದೊಡ್ಡ ಬಸ್ತಿ ಹತ್ರ ಇದ್ದದ್ದು. ಈಗ ದೊಡ್ಡ ಬಸ್ತಿಯಿಂದ ಯೂನಿವರ್ಸಿಟಿಗೆ ಬಂದೆ. ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ಕತ್ರಿಗುಪ್ಪೆಗೆ ಹೊರಟಿದ್ದೀನಿ. ಕಸ್ಟಮರ್ಗೆ ಈ ಹೆಲ್ಮೆಟ್ನ ಕೊಟ್ಬಿಟ್ಟು ನಮ್ಮ ಪೇಮೆಂಟ್ನ ಮಾಡಿಸ್ಕೊಂಡು ನಾವು ಮನೆ ಕಡೆ ಹೊರಡಬೇಕು. ಅದಕ್ಕೆ ಇವತ್ತು ರಾಮನವಮಿ ಅಂದ್ಬಿಟ್ಟು ಬೇಗ ಹೊರಟಿದ್ದೀನಿ. ನೋಡೋಣ. ಅಂತೂ ಇಂತೂ ಗಾಡಿ ಓಡಿಸ್ಕೊಂಡು ಇನ್ನೇನು ಯೂನಿವರ್ಸಿಟಿ ಗೇಟ್ ಹತ್ರ ಬಂದೆ. ನೋಡಿ, ಯೂನಿವರ್ಸಿಟಿ ಗೇಟ್ ಬಂತು. ಒಂದು ರೌಂಡು ಹಂಗೆ ಗಾಡಿನ ಡ್ರಿಫ್ಟ್ ಮಾಡಿಕೊಂಡು ಮುಂದೆ ಬಂದರೆ ಆರ್ ಆರ್ ನಗರ ಎಂಟ್ರಿ ಕೊಡ್ತಿದ್ದಂಗೆ ಯಾವ ಗಾಡಿಗಳೆಲ್ಲ ಅಡ್ಡ ಬಂದ್ಬಿಟ್ಟು ಯಾರೋ ಲಾರಿ ಬೇರೆ ನಿಂತಿದ್ದ. ಆರ್ ನೋಡ್ಕೊಂಡು ಎಷ್ಟು ಹೋದ್ರೂ ಮುಂದೆ ಹೋಗಲಿಲ್ಲ. ಸರಿ ಅಂತ ಹಂಗೆ ಹಿಂಗೋ ಡ್ರಿಫ್ಟ್ ಮಾಡ್ಕೊಂಡು ಮುಂದೆ ಬಂದರೆ ಓವರ್ಟೇಕ್ ಮಾಡಿಕೊಂಡು ಇವನು ಯಾರೋ ಗಾಡಿಯವನು ಜಾಗ ಬಿಡ್ತಾಯಿಲ್ಲ. ಸರಿ ಅಂದ್ಬಿಟ್ಟು ಮುಂದೆ ಬಂದು ಅಲ್ಲಿಂದ ಆರ್ ಗೇಟ್ ಬಂದೆ. ನೋಡಿ, ಆರ್ ಗೇಟ್ ಹತ್ರ ಬಂದ ತಕ್ಷಣ ಫುಲ್ ಜಾಮು ಅಲ್ಲೂ. ಅಲ್ಲಿಂದ ಹಿಂಗೂ ಮೂವ್ ಮಾಡ್ಕೊಂಡು ಮುಂದೆ ಬಂದರೆ ಇಲ್ಲಿ ನೋಡಿದ್ರೆ ಒಬ್ಬರ ಮೇಲೆ ಒಬ್ಬರು ನನಗೆ ರೇಸ್ ಆಡ್ತಿದ್ರು. ಕಾರವರು ಟೆಂಪೋರ್ ಮೇಲೆ ರೇಸ್ ಆಡಿಕೊಂಡು ಮುಂದೆ ಹೋಗ್ತಾಯಿದ್ರು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಈ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಾಯಂಡಹಳ್ಳಿ ಹಂಗೋ ಹಿಂಗೋ ಪಂತ್ರಪಾಳ್ಯ ಹತ್ರ ಬಂದ್ಬಿಟ್ಟೆ. ಪಂತ್ರಪಾಳ್ಯದಿಂದ ಮುಂದೆ ಹಂಗೆ ಬರ್ತಾಯಿದ್ರೆ ನಾಯಂಡಹಳ್ಳಿ ಫ್ಲೇವರ್ ಹತ್ರ ಅಲ್ಲೂ ಜಾಮು, ರೋಡ್ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು. ಹಂಗೆ ಹಿಂಗೆ ಮುಂದೆ ಬಂದೆ. ಈ ಫ್ಲೇವರಿಂದ ಹಂಗೆ ಮುಂದೆ ಬಂದರೆ ಈ ಹುಡುಗಿರೋ ಜಾಗ ಸಖತ್ ಭಯ ಪಡ್ತವ್ರೆ, ಎಲ್ಲಿ ಟಚ್ ಆಗೋಗುತ್ತೋ ಅಂತ. ಇದನ್ನು ಕ್ಲಿಯರ್ ಮಾಡಿಕೊಂಡು ಹಂಗೋ ಹಿಂಗೋ ಮುಂದೆ ಬಂದೆ. ಮುಂದೆ ಬಂದು ನೋಡಿದ್ರೆ ಇವತ್ತು ರಾಮನವಮಿ ಅಂದ್ಬಿಟ್ಟು ಎಲ್ಲ ಪಾನಕ ಮಜ್ಜಿಗೆ ಕೊಡ್ತಿದ್ರು.
ಅಲ್ಲಿಂದ ಸ್ವಲ್ಪ ಮುಂದೆ ಮಜ್ಜಿಗೆ ಕುಡಿದ್ಬಿಟ್ಟು ಮುಂದೆ ಬರ್ತಾಯಿದ್ರೆ ಇವನು ಯಾರೋ ಮಧ್ಯಕ್ಕೆ ಅಡ್ಡಕ್ಕೆ ಬಂದ್ಬಿಡೋದ. ಯಾರೋ ಇವನು ಇಲ್ಲ ಸುಂದ್ರ ನೋಡಕ್ ಕೋತಿ ನನ್ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ. ನೋಡಿ ಈ ಸುಂದ್ರನ್ನ ದಾಟ್ಕೊಂಡು ಹಿಂಗೋ ನಾಯಂಡಹಳ್ಳಿ ಸಿಗ್ನಲ್ ಹತ್ರ ಮೂವ್ ಆದೆ. ಮೂವ್ ಆದರೆ ಅಲ್ಲೂ ಸಿಗ್ನಲ್ ಹಾಕಿತ್ತು. ಹಾಗೆ ಸಿಗ್ನಲ್ ಬಿಟ್ಟ ತಕ್ಷಣ ಮೂವ್ ಆದ ತಕ್ಷಣ ಎಲ್ಲ ಫಾಸ್ಟಾಗಿ ಮೂವ್ ಆದರು. ಅಲ್ಲಿಂದ ಸೀದಾ ನಾಯಂಡಹಳ್ಳಿ ಹೊಸಕೆರಹಳ್ಳಿ ಕಡೆ ಹೊರಟೆ. ರೋಡು ಆರಾಮ್ಸೆ ಫ್ರೀಯಾಗಿತ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಅಲ್ಲಿಂದ ಸೀದಾ ವೀರಭದ್ರ ಸಿಗ್ನಲ್ ಹೊಸ ಫ್ಲೇವರ್ ಮೇಲೆ ಹತ್ಕೊಂಡು ಮುಂದೆ ಬಂದೆ. ನೋಡಿ ಹೊಸ ವೀರಭದ್ರ ಸಿಗ್ನಲಿಂದ ಫ್ಲೇವರ್ ಆಗಿರೋದು ಇದು, ಈಗ ಓಪನ್ ಮಾಡಿರೋದು ರೀಸೆಂಟಾಗಿ. ಫ್ಲೇವರ್ ಇಳಿದು ಇನ್ನೊಂದು ಫ್ಲೇವರ್ ಹತ್ತಿಸಿ ಇನ್ನೇನು ಪದ್ಮನಾಭ ನಗರ ಹಿಂದ್ಗಡೆ ಕತ್ರಿಗುಪ್ಪೆ ರೋಡ್ ಹತ್ರ ಬಂದೆ. ಲೆಫ್ಟ್ ತೊಗೊಂಡು ಸೀದಾ ಕಸ್ಟಮರ್ ಹತ್ರ ಹೋಗ್ತಾಯಿದ್ದೀನಿ. ಇನ್ನೊಂದು 1 ಕಿಲೋಮೀಟ್ರ್ ಇದೆ ಅಷ್ಟೇ. ಫೈನಲಾಗಿ ಪೇಮೆಂಟ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಕಸ್ಟಮರ್ಗೆ ಫೋನ್ ಮಾಡಿ ವೆಯ್ಟ್ ಮಾಡ್ತಿದ್ದೆ. ಕಸ್ಟಮರ್ ಬಂದ ತಕ್ಷಣ ಹೆಲ್ಮೆಟ್ ಕೊಟ್ಟು ನಾನು ಮನೆ ಕಡೆ ಹೊರಟೆ.